ಫ್ಯಾಮಿಲಿ ಅತ್ಯಂತ ಹುಣಸೂರಲ್ಲಿ ಒಂದು ಪ್ರತಿಷ್ಠಿತವಾದಂಥ ಫ್ಯಾಮಿಲಿ ಮತ್ತು ಹಣಕಾಸಿನ ಮುಗ್ಗಟ್ಟಿಂದ ಏನು ನರಳತೆಯಲ್ಲಿರುವಂಥ ಫ್ಯಾಮಿಲಿ. ಮತ್ತು ಈಗಿಂದ ಅಲ್ಲ, ಅವರ ತಂದೆ ತಾಯಿಗಳು ಕೂಡ ತುಂಬ RTOದೊಟ್ಟಿಗೆ ಟೈಅಪ್ ಹಾಕ್ಕೊಂಡು, ಶ್ರೀರಾಮ್ ಫೈನಾನ್ಸ್ ಅವರೊಟ್ಟಿಗೆ ಟೈಅಪ್ ಹಾಕ್ಕೊಂಡು ಲೀಸಿಂಗ್ ನಡೆಸ್ತಾಯಿದ್ರು. ಏನಂತ ಹೇಳಿದರೆ ಕಾರು, ವಾಹನಗಳು ಏನಿದೆ, ಸೊ 2 ವೀಲರ್ ಆಗಿರ್ಬೋದು, 4 ವೀಲರ್ಗಾಗಿ ಫೈನಾನ್ಸ್ ಮಾಡ್ತಿದ್ರು. ಅದನ್ನು ವಾಪಸ್ ಶ್ರೀರಾಮ್ ಫೈನಾನ್ಸ್ ಅವ್ರು ಮಾಡಿದಾಗ ಇವರು ಅದನ್ನು ಮುಟ್ಗೋಲು ಮಾಡಿಕೊಂಡು ತೊಗೊಂಬರೋದು, ಆ ಥರದ್ದೊಂದು ಕೆಲಸ ಮಾಡ್ತಿದ್ರು. ಇದು ಮತ್ತು ಯಾವುದೇ ಆರ್ಥಿಕ ತೊಂದರೆ ಇರಲಿಲ್ಲ. ಸ್ವಲ್ಪ ಮದ್ಯಪಾನ ವ್ಯಸನಿ ಆಗಿದ್ದರು, ಆಮೇಲೆ ಬಿಟ್ಬಿಟ್ಟಿದ್ರು. ಒಂದು ಸಜ್ಜನ ಕುಟುಂಬ. ಅವ್ರ ಹೆಂಡತಿಯೂ ಕೂಡ ಮೆಕ್ಯಾನಿಕಲ್ ಇಂಜಿನಿಯರು, ಮಕ್ಕಳು ಕೂಡ ಸಣ್ಣ ಮಕ್ಕಳು, ತುಂಬ ಬುದ್ಧಿವಂತ ಮಕ್ಕಳು, ಸ್ಕೇಟಿಂಗು ಮತ್ತು ಇದರಲ್ಲೆಲ್ಲ ಇದ್ದಂಥವ್ರು. ಇದೊಂದು ವಿಷಾದನೀಯವಾದಂಥ ಅಂಶ. ಏನಂತ ಹೇಳಿದರೆ 3 ಮಕ್ಕಳಿಗೆ ವಿಷಪ್ರಾಶನ ಆಗಿದೆಯೋ ಅಥವಾ ಕೊಲೆ ನಡೆದಿದೆಯೋ ಅದು ಈಗಷ್ಟೇ ಗೊತ್ತಾಗಬೇಕಾಗಿದೆ ತನಿಖೆಯಿಂದ. ಅಲ್ಲಿ ಎಲ್ಲ ಡೆತ್ ನೋಟ್ ಅವರು ಬರೆದಿಟ್ಟಿದ್ದಾರೆ ಮತ್ತು ತಮ್ಮ ಪ್ರಾಪರ್ಟಿ ಯಾರ್ಯಾರಿಗೆ ಸೇರಬೇಕು ಅನ್ನೋದು ಬರೆದಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿನ ನಮ್ಮ ಮೈಸೂರು SP ಅವರು ಕೊಡ್ತಾಯಿದ್ರು. ಆದಾಗ್ಯೂ ನಮಗೆ ಏನಂತ ಹೇಳಿದರೆ ಈ ವಿಚಾರದಲ್ಲಿ ಯಾತನೆ ಮತ್ತು ಒಂದು ರೀತಿಯ ಬೇಜಾರು. ಯಾಕೆ ಅಂತ ಹೇಳಿದರೆ ನಮ್ಮದೇ ಕುಟುಂಬ ಈ ಥರ ಇಲ್ದಂಗೆ ಆಗ್ಬಿಡೋದಿದೆಯಲ್ಲ, ಅದು ನಿರಂತರ. ಅವರ ತಾಯಿ ಮತ್ತು ಏನಿದ್ದಾರೆ ಹೆಂಡತಿ ಕಡೆಗೂ ಒಬ್ಬಳೇ ಮಗಳು, ಒಬ್ಬನೇ ಅಣ್ಣ. ಆ ಕುಟುಂಬನ ಸಂತೈಸೋದು ಅಷ್ಟೇ ದೊಡ್ಡದಾಗಿದೆ. ಈ ಫೈನಾನ್ಸಿಯಲ್ ಮ್ಯಾಟ್ರ್ಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲರನ್ನೂ ಬಲಿ ತಗೊಳ್ತಾ ಇದೆ, ಕುಟುಂಬನೂ ಬಲಿ ತಗೊಳ್ತಾ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಮತ್ತು ನಿರ್ದೇಶನ ಆಗುವಂಥ ಉದಾಹರಣೆ. ಇಲ್ಲ, ಪಾರ್ಟ್ನರ್ಶಿಪ್ ಇದ್ರು. ಒಬ್ಬರು ಇತ್ತೀಚೆಗೆ ತೀರ್ಕೊಂಡಿದ್ರು ಆಕ್ಸಿಡೆಂಟಲ್ಲಿ. ಆದರೆ ಅದಕ್ಕಿಂತ ಮೊದಲು ಪಾರ್ಟ್ನರ್ ಆಗೋಕ್ಕಿಂತ ಹೆಚ್ಚಾಗಿ ಒಂದು ಕೆಮಿಕಲ್ ಫ್ಯಾಕ್ಟ್ರಿಯನ್ನು ಓಪನ್ ಮಾಡಬೇಕು ಅನ್ನುವಂಥ ಆಶಯಗಳನ್ನ ಇಟ್ಕೊಂಡು 3 ಜನ ಪಾರ್ಟ್ನರ್ಸ್ ಇದ್ದರು. ಅದರಲ್ಲಿ ಒಬ್ಬರು ಆಕ್ಸಿಡೆಂಟ್ ಆಗಿ ಸತ್ತೋದ್ರು. ಅದರಿಂದ ಏನಾರ ಖಿನ್ನತೆಗೊಳಗಾಗಿದ್ದಾರ ನಮಗೆ ಗೊತ್ತಿಲ್ಲ. ಎರಡನೇದು ತುಂಬ ಜಾಲಿ ಮನುಷ್ಯ ಒಂದು, ಆದರೆ ಈ ಥರ ಮಾಡ್ಕೊಳ್ತಾರೆ ಅನ್ನುವಂಥದ್ದು ನಮಗೂ ಗೊತ್ತಿಲ್ಲ. ಇರ್ಬೋದು, ಅದೇ ಹೇಳಿದ್ನಲ್ವಾ, ಫೈನಾನ್ಸ್ ಒಟ್ಟಿಗೆ ಟೈಅಪ್ ಆಗಿರೋರು ಇನ್ನೂ ದೊಡ್ಡದು ಏನಾರು ಮಾಡಬೇಕು ಅಂತೇಳಿ ಸಾಲ ತಗೊಂಡಿದ್ದದ್ದು ಇದೆ, ಇಲ್ಲ ಅಂತ ಅಲ್ಲ. ಅದು ಎಷ್ಟಿದೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಇವರೊಬ್ಬರೇ ಮುನ್ನಡೆಸ್ತಿದ್ದರಿಂದ ಕುಟುಂಬದವರೆಲ್ಲ ಏನು ವ್ಯವಹಾರ ಅಷ್ಟೇನು ಗೊತ್ತಿಲ್ಲ. ಅವ್ರ ತಾಯಿಗೆ ಅವ್ರ ತಂದೆ ಇದ್ದರೂ ನಡೆಸೋದೆಲ್ಲ ಗೊತ್ತಿರ್ತಿತ್ತು. ಅವ್ರ ತಂದೆಯೂ ಕೂಡ ಹುಣಸೂರಲ್ಲಿ ಫೈನಾನ್ಸ್ ನಡೆಸ್ತಿದ್ದವ್ರೆ, ಲೀಸಿಂಗ್ ಇದೆಲ್ಲ ಹಾಕ್ಕೊಂಡು. ಇವರು ಇನ್ಸೂರೆನ್ಸು 2nd ವೀಲ್ಗೆ 4 ವೀಲ್ಗೆಲ್ಲ ಮಾಡ್ತಿದ್ರು. ಆದಾಗ್ಯೂ ಕೂಡ ಇದೊಂದು ದುಃಖವಾದಂಥ ಸನ್ನಿವೇಶ. ಈ ಥರದ್ದೊಂದು ದುಃಖ ಕುಟುಂಬಕ್ಕೆ ಬರಬಾರ್ದು, ಅವಮಾನ ಅಂತ ಅನ್ಕೋತೀನಿ. ಭಾರಿ ಮುಖ್ಯವಾಗಿ ನಾನು ಏನು ಹೇಳುವಂಥದ್ದು ಅಂತ ಹೇಳಿದರೆ, ಈ ಫೈನಾನ್ಸ್ ಇವರೇ ಮಾಡಿರಲಿ ಅಥವಾ ಜನರೇ ತಗೊಳ್ಳಿ, ಇದೊಂದು ಯಾತನೆ. ಯಾಕೆ ಅಂತ ಹೇಳಿದರೆ ಇದು ಬಲಿ ತಗೊಂಡಿದ್ರೆ ಸಂತೋಷ ಪಡುವಂಥ ಒಂದು ಫೈನಾನ್ಸ್ಗಳು. ಅದು ನಿಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ 6,850 ಜನ ತಮ್ಮ ಮಕ್ಕಳನ್ನ ಕಟ್ಕೊಂಡು ನೀರಿಗೆ ಬಿದ್ದಂಥದ್ದು, ಸೂಸೈಡ್ ಮಾಡ್ಕೊಂಡಂಥದ್ದು ಮಾಹಿತಿಯಕ್ಕಲ್ಲೇ ಸಿಕ್ಕಿರುವಂಥ ಅಂಶ. ಇಷ್ಟು ಜನರು ಕಳ್ಕೊಂಡಾಗ್ಯೂ ಕೂಡ, ಇದ್ದಾಗ್ಯೂ ಕೂಡ, ಫೈನಾನ್ಸ್ ಮೇಲೆ ಸರ್ಕಾರದ ಇದ್ದಾಗ್ಯೂ ಕೂಡ ಈ ಥರದ ಘಟನೆಗಳು ನಡೀತಾ ಇದೆ ಅಂತ ಹೇಳಿದರೆ, ಸರ್ಕಾರ ಮೃದು ಧೋರಣೆಯಿಂದ ವರ್ತಿಸದೆ ಈ ಫೈನಾನ್ಷಿಯರ್ಗಳು ಕೊಡುವ ವಿಚಿತ್ರ ಕಿರುಕುಳ ಅವು ಹೊರಗಡೆ ಜಗತ್ತಿಗೆ ಗೊತ್ತಾಯ ಆಗೋದಿಲ್ಲ. ಆ ಥರದ ಒಂದು ವಿಕೃತಿ ಇದೆ. ಆ ವಿಕೃತಿ ತಗ್ಗಬೇಕು ಅಂತ ಹೇಳಿದ್ರೆ ಬಲಿಷ್ಠವಾಗಿ ಇದರ ತನಿಖೆ ಆಗಬೇಕು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ಲಾಸ್ಟರ್ ಹಾಕಿ ಇವರೇ ಕೊಂದಿದ್ದಾರಾ ಅಥವಾ ಈ ಫೈನಾನ್ಷಿಯರ್ಗಳು ಕೊಂದಿದ್ದಾರಾ? ಇದೊಂದು 3 ಮಕ್ಕಳು, 2 ಮಕ್ಕಳು, ಒಬ್ಬಳು ತಾಯಿ ಅದು ಸತ್ತಿರೋದಲ್ಲ, ಕೊಂದಿರೋದು. ಅದು ಫೈನಾನ್ಸಿಯರ್ಸ್ಗಳೇ ಕೊಂದಿರೋ ಅಂಥದ್ದು ಅನ್ನುವಂಥದ್ದು ತನಿಖೆಯಿಂದ ಹೊರಗಡೆ ಬರಬೇಕಾಗಿದೆ.
ಯಾಕೆಂತಂದರೆ ಇದು ಅತಿ ಸೂಕ್ಷ್ಮ ವಿಚಾರ. ಈ ತನಿಖೆಯಿಂದ ಹೊರಗಡೆ ಬರುವಂಥ ವಿಚಾರ ಏನಂತ ಹೇಳಿದರೆ ಕೊಂದವ್ರು ಯಾರು ಅನ್ನುವಂಥದ್ದು ಭಾರಿ ಮುಖ್ಯ ಆಗುತ್ತೆ. ಯಾಕೆಂತಂದರೆ ಅವನೋಗಿ ನೇಣ ಹಾಕೊಂಡು ಸುತ್ತೋಗಿರ್ಬೋದು, ಆದರೆ ಇನ್ನೋಸೆಂಟ್ ಮಕ್ಕಳು ಕೊಂದಿರುವಂಥ ಅಂಶ ಇದೆಯಲ್ಲ, ಇದಕ್ಕೆ ಬಲಿಷ್ಠವಾದಂಥ ಕಿರುಕುಳವೇ ಕಾರಣ ಆಗಿದೆ ಅಂತ ನನ್ನ ಅನಿಸಿಕೆ. ನಮಸ್ಕಾರ.